ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ನಮ್ಮನೆ ಆಯುಧ ಪೂಜೆ ಹಬ್ಬದ ದಿನ ನಾವು ಬೆಳಿಗ್ಗೆ ಏನೆಲ್ಲ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಗೆ ಏನ್ ಮಾಡಿದ್ವಿ, ಮತ್ತೆ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಮನೆಯಲ್ಲಿ ತುಂಬಾ ಜನ ಇದ್ದಿದ್ರಿಂದ ನಾನು ಬೆಳಿಗ್ಗೆನೆ ಬೇಗನೆ ಒಂದು 5:30ಗೆಲ್ಲ ಎದ್ಬಿಟ್ಟು ಆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಪೂಜೆ ಎಲ್ಲ ಮುಗಿದ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಅಂತ ಅನ್ಸ್ಬಿಡುತ್ತೆ, ಸಮಾಧಾನ ಆಗುತ್ತೆ, ನೆಮ್ಮದಿ ಆಗುತ್ತೆ. ಪೂಜೆ ಆಯ್ತಲ್ವಾ, ಇನ್ನ ಗಾಡಿ ಪೂಜೆ ಎಲ್ಲ ಇರುತ್ತೆ. ಅದಾದ್ಮೇಲೆ ಎಲ್ರು ರೆಡಿ ಆದ್ಮೇಲೆ ಗಾಡಿ ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾನು ಪೂಜೆನ ಮಾಡ್ಕೊಂಡೆ. ಏನೋ ಒಂಥರ ನೆಮ್ಮದಿ ಆಗ್ಬಿಡುತ್ತೆ ಹಬ್ಬ ದಿನಗಳಲ್ಲೆಲ್ಲ ಬೆಳಿಗ್ಗೆನೆ ಎದ್ದು ಪೂಜೆ ಮಾಡೋದ್ರಿಂದ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಎಲ್ರು ಕೂಡ ಒಬ್ಬೊಬ್ಬರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ದಸರಾ ಹಬ್ಬ ಹತ್ರ ಇರೋದ್ರಿಂದ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡಿ ನೈಟ್ ಲೇಟ್ ಆಗಿ ಮಲ್ಕೊಂತಿದ್ವಿ. ಅದಕ್ಕೆ ಎಲ್ರು ಬೇಗ ಹೇಳಕ್ ಆಗ್ತಿರ್ಲಿಲ್ಲ, ಲೇಟ್ ಆಗಿ ಹೇಳ್ತಾ ಇದ್ರು ಎಲ್ರು. ಆದ್ರೆ ನನಗ್ ಮಾತ್ರ ನಿದ್ದೆನೆ ಬರ್ತಿರ್ಲಿಲ್ಲ. ನನಗೆ ಕೆಲಸ ಎಲ್ಲ ಆಗ್ಬೇಕು ಅಂತ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂತಾ ಇದ್ದೆ. ಹಿಂದಿನ ದಿನನೇ ನಾನು ಎಲ್ಲ ಒರೆಸಿ ಎಲ್ಲ ಇಟ್ಟಿದ್ದೆ. ಸ್ಟವ್ ಆಗಿರ್ಬೋದು, ಮತ್ತೆ ಏನ್ ಎಲೆಕ್ಟ್ರಿಕ್ ಐಟಮ್ಸ್ ಇದೆ ಅಲ್ವಾ, ಬೀರು, ಆ ತರದೆಲ್ಲ ನಾನು ಎಲ್ಲ ಒರೆಸ್ಕೊಂಡು ವಾಶ್ ಮಾಡೋದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಾದ್ಮೇಲೆ ನಾನು ಅದಕ್ಕೂ ಕೂಡ ಎಲ್ಲ ಪೂಜೆ ಮಾಡ್ಕೊಂಡೆ. ಈ ಸರಿ ಏನಾಯ್ತು ಅಂತ ಅಂದ್ರೆ, ನನ್ನ ಸ್ಕೂಟಿ ಇಲ್ಲ ಫ್ರೆಂಡ್ಸ್. ನನ್ನ ಸ್ಕೂಟಿ ಸ್ವಲ್ಪ ಏನಕ್ಕೋ ಟ್ರಬಲ್ ಆಗಿದೆ, ಕೆಟ್ಟೋಗ್ಬಿಟ್ಟಿತ್ತು. ಏನಕ್ಕೋ ಲೀಕ್ ಆಗ್ತಿತ್ತಂತೆ ಪೆಟ್ರೋಲ್. ಅದು ಒಂದಿನಕ್ಕೆಲ್ಲ ಕೊಡ್ತಾರೆ ಅಂದ್ಬಿಟ್ಟು ನಾವು ಕೊಟ್ವಿ. ಆದ್ರೆ ಇನ್ನ 1 ವೀಕ್ ಆದ್ರೂ ಗಾಡಿ ಬಂದಿಲ್ಲ ಇನ್ನ. ಅದಕ್ಕೋಸ್ಕರ ನಾನು ಸ್ಕೂಟಿ ಪೂಜೆ ಎಲ್ಲ ಮಾಡಕ್ ಆಗಿರ್ಲಿಲ್ಲ. ಬ್ರೇಕ್ಫಾಸ್ಟ್ ಗೆ ಅಂತ ಇಡ್ಲಿ ಮಾಡ್ಕೊಂಡಿದ್ದೆ. ತುಂಬಾ ಜನ ಇದ್ದಿದ್ರಿಂದ ಹಬ್ಬ ದಿನ ಅಲ್ಲ, ಇಡ್ಲಿ ಆಗ್ಬಿಟ್ರೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ. ಸಾಂಬಾರ್ ಚಟ್ನಿ ಮಾಡಿಟ್ಬಿಟ್ರೆ ಇಡ್ಲಿ ಎಲ್ಲ ಈಸಿ ಆಗುತ್ತೆ. ಈ ಚಪಾತಿ ದೋಸೆ ಎಲ್ಲ ಅಲ್ಲೇ ಹಾಕ್ತಾ ನಿಂತ್ಕೊಬೇಕಾಗತ್ತೆ ಅಂದ್ಬಿಟ್ಟು ನಾನು ಇಡ್ಲಿ ಸಾಂಬಾರ್ ಮತ್ತೆ ಚಟ್ನಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನ್ ವೆಜ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ರು, ನನ್ನ ತಂಗಿ ಫ್ರೆಂಡ್ಸ್. ಅದಕ್ಕೋಸ್ಕರ ಅದನ್ನು ಕೂಡ ನಾನು ಪ್ರಿಪೇರ್ ಮಾಡಿ ಇಟ್ಟು ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡೆ. ಗಾಡಿ ಪೂಜೆ ಮಾಡೋಣ ಅಂತ ಹಿಂದಿನ ದಿನನೇ ಹೋಗ್ಬಿಟ್ಟು ಫ್ರೂಟ್ಸು ಎಲ್ಲ ಕೂಡ ತಗೊಂಡ್ ಬಂದು ಇಟ್ಕೊಂಡಿದ್ದೆ. ನಮ್ಮನೆಯವರು ಕೂಡ ಸ್ಟೇಷನ್ ಅಲ್ಲೂ ಕೂಡ ಪೂಜೆ ಇರೋದ್ರಿಂದ ಅವ್ರು ಕೂಡ ಅಲ್ಲಿಗೆ ಹೋಗಿ ಬಂದ್ರು. ಎಲ್ರು ಕೂಡ ರೆಡಿ ಆದ್ಮೇಲೆನೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಾವು ಪೂಜೆನ ಮಾಡ್ಕೊಂತಾ ಇದೀವಿ. ಮತ್ತೆ ಮುಖದಲ್ಲೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಸ್ನಾನ ಮಾಡಿದ್ರೆ ಇಲ್ವಾ? ಹಂಗಲ್ಲ, ಇವತ್ತು ನಮ್ಮ ಮನೆ ದಸರಾ, ನಮ್ಮ ಚಿಕ್ಕಿ ಎಲ್ಲ ಬಂದವ್ರೆ. ಪೂಜೆ ಅಮ್ಮ, ನಿಮಗೆ ಕುಂಕುಮ ಹಿಡ್ಕೊ, ಫಸ್ಟ್ ಹಿಡ್ಕೊ ಅದನ್ನ. ನೋಡೆ, ಮತ್ತೆ ಯಾರೋ ಕುಂಕುಮ ಇಟ್ಟಿರೋ ನಾಯಿಗೆ. ಇವತ್ತು ಏನ್ ನಿಮ್ಮ ಮನೆ ಹೋಗೋದಾ? ಯಾರ್ಯಾರು ಬಂದಿದ್ದಾರೆ ನಿಮ್ಮ ಮನೆಗೆ ದಸರಾಗೆ? ನಿಂಬೆಹಣ್ಣು ಕಟ್ಟಲ್ವಾ ಕಾರಿಗೆ? ಚಿಕ್ಕ ಅಮ್ಮಮ್ಮ, ಹೇಳಪ್ಪ. ಚಿಕ್ಕ ಆಮೇಲೆ ಕೊಡಲಿ. ಮತ್ತೆ ಇವತ್ತು ಸಂಜೆ ಏರ್ ಶೋ ಕೂಡ ಇತ್ತು, ಅದಕ್ಕೆ ಕೂಡ ಹೋಗ್ಬೇಕಿತ್ತು. ನೀವು ಪಂಜಿನ ಕವಾಯತಿ ಎಲ್ಲ ರಿಹರ್ಸಲ್ ಇರುತ್ತಲ್ಲ ಹಿಂದಿನ ದಿನ, ಆ ಪ್ರೋಗ್ರಾಮ್ ಕೂಡ ಹೋಗ್ಬೇಕಿತ್ತು. ಟಿಕೆಟ್ಸ್ ಕೂಡ ಸಿಕ್ಕಿತ್ತು ನಮ್ಗೆ. ಅದಕ್ಕೂ ಕೂಡ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾವು ಪೂಜೆದೆಲ್ಲ ಮುಗಿಸ್ಕೊಂಡು ಪಟಪಟ ಅಂತ ಅಡಿಗೆ ಮಾಡಿ, ಗೆಸ್ಟ್ ಎಲ್ಲ ಬಂದಿದ್ರು, ಅವರಿಗೂ ಕೂಡ ಊಟ ಎಲ್ಲ ಕೊಟ್ಟು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಗೂ ಕೂಡ ಹೋಗ್ಬೇಕಿತ್ತು ಅಂತ ಬೇಗ ಬೇಗ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದೀವಿ. ಅದನ್ನ ತೆಗೆದ್ಬಿಟ್ಟು ಒಳಗಡೆ ಹಾಕು, ಚಕ್ರಕ್ಕೆಲ್ಲ ಹಾಕು. ಮೇಲೇನ್ ಬೇಡ, ಹಾಕ್ಬೇಕಾ? ಬೇಡ. ನಮಸ್ತೆ, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಿದ್ದೀರಾ ಅಂತ ಅನ್ಕೊಂತೀವಿ. ಇವತ್ತು ನಮ್ಮ ಅಕ್ಕನ ಚಾನಲ್ ಅಲ್ಲಿ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆ ನಮ್ಮ ಅಕ್ಕನ ಚಾನಲ್ ಅಲ್ಲಿ ಹೇಗೆ ಮಾಡ್ತೀವಿ ಅಂತ ನೀವು ಕೂಡ ನೋಡಿ. ಹಾಗೆ ಇವತ್ತು ಮ್ಯೂಸಿಕ್ ಕಂಪೋಸರ್ಸ್ ಎಲ್ಲ ಕಳಿಸಿದ್ದೀವಿ. ಇವರು ನಮ್ಮ ಬಬ್ಲು ಅವರು, ಡೋಲ್ ಬಾಸ್ ಅವರು, ಇವ್ರು ಲಗೋರಿ ಟೀಮ್ ಅವರು, ಇವರು ಅನುರಾಧ ಭಟ್ ಟೀಮ್ ಅವರು. ಅದಾದ್ಮೇಲೆ ನಮ್ ಚೋಟುಗಂತೂ ನಮ್ಮ ನಿಮ್ಮಿ ಹಸ್ಬೆಂಡ್ ಅಂದ್ರೆ ನಮ್ಮ ಮೈದಾ ಅಂದ್ರೆ ಸಖತ್ ಇಷ್ಟ. ಯಾವಾಗ್ಲೂನು ಅವ್ರ ಹಿಂದೆನೆ ತಿರುಗ್ತಾ ಇರ್ತಾಳೆ.
ಅದಾದ್ಮೇಲೆ ನಾವು ಕುಂಕುಮ ಎಲ್ಲ ಹಾಕೋಣ, ಅರಿಶಿನ ಎಲ್ಲ ಹಚ್ಕೊಳ್ಳೋಣ ಗಾಡಿಗೆ ಅಂದ್ಬಿಟ್ಟು ಅರಿಶಿನ ಕುಂಕುಮ ಆಗಿರ್ಬೋದು, ವಿಭೂತಿ, ಹೂವೆಲ್ಲ ಹಾಕಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ದಸರಾದಲ್ಲಿ ಆಲ್ಮೋಸ್ಟ್ ಮೈಸೂರಲ್ಲಿ ಇರ್ತೀವಿ, ಅದಕ್ಕೋಸ್ಕರ ನಾವು ದೀಪಾವಳಿ ಮಾಡ್ತೀವಿ ಅಂತ ಹೇಳು. ನೀನೇ ಹೇಳ್ತಿದ್ಯಲ್ಲ. ನಾವು ಅವಾಗ ದೀಪಾವಳಿಗೆ ಅಲ್ಲಿಗೆ ಹೋಗ್ತೀವಲ್ಲ, ಅವಾಗ ವೈಟ್ ಕಾರ್ ಮಾಡ್ತೀವಿ. ನಮ್ಮ ಭಾವ ಕಾರ್ನ 2 hours ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿರೋದು. ಒಳಗಡೆ ಎಲ್ಲ ಕುಂಕುಮ ಹಾಗೆ ವಿಭೂತಿ ಎಲ್ಲ ಬರೀತಿದ್ದಾರೆ. ನಮ್ಮ ಭಾವ ಸೈಡಿಗೆ ಬರೆಯೋದು ಬಿಟ್ಟು 3 ಏಟಿ ಹಾಕ್ಬಿಟ್ಟು ನೋಡಿ. ಅವ್ರದ್ದು 3 ಏಟಿನೇ ಅಲ್ವೇನೆ. ನಮ್ಮ ಭಾವ ಅವರು ವೆಂಕಟರಮಣ ಸ್ವಾಮಿ ಪೂಜೆ ಮಾಡೋರು, ಸೊ ಹಾಗಾಗಿ ಹಂಗಾಕ್ಬೇಕು ಅಂತ ಹೇಳಿ ಈ ಥರ ಹಾಕ್ಬಿಟ್ಟಿದ್ದಾರೆ. ಇಲ್ಗೋ ಹಾಕಿ ಬಾವ, ಇಲ್ಗೊಂದು ಈ ಥರ ಹಾಕೈತೆ ಒಂದೊಂದ್ ಕಡೆ ಸಾಕು, ಸುಮ್ನಿರಮ್ಮ. ಏನ ಬಾವ, ಅಲ್ಲಿಗೊಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂತ ಐತಲ್ಲ, ಅದ್ರ ಕೆಳಗಡೆಗೊಂದು ಬರೀರಿ ಬಾವ. ಲಕ್ಷ್ಮೀ ವೆಂಕಟೇಶ್ವರ ಅಂದ್ರೆ ಇದಾಕ್ಬೇಕಾಗುತ್ತೆ. ಬೇಡ, ಅಡ್ಡನೆ ಬರೀರಿ ಬಾವ. ಎಷ್ಟು ಚೆನ್ನಾಗಿ ನನ್ನ ತಂಗಿ ಹೇಳ್ತಾ ಇದ್ದಾಳೆ, ನಮ್ಮ ವೈಟ್ ಕಾರು ನಮ್ದು ಹೊಸದು, ಮೊದಲನೇ ಆಯುಧ ಪೂಜೆ, ಆದ್ರೆ ನಾವು ಆಯುಧ ಪೂಜೆ ಮಾಡಿಲ್ಲ, ಇಲ್ಲಿಗೆ ಬಂದ್ಬಿಟ್ಟಿದೀವಿ ಅಂತ. ಯಾಕಂದ್ರೆ ನಾವು ದಸರಾ ಟೈಮಲ್ಲಿ ಯಾವಾಗ್ಲೂ ಮೈಸೂರಲ್ಲಿ ಇರ್ತಾರೆ, ದಸರಾ ಎಲ್ಲ ನೋಡಕ್ಕೆ ಬಂದಿರ್ತಾರಲ್ವಾ, ಅದಕ್ಕೋಸ್ಕರ ಅವರು ಇಲ್ಲೇ ಇರ್ತಾರೆ. ದೀಪಾವಳಿಗೆ ಈ ಸರಿ ಅಮ್ಮನ ಮನೆ ಹಬ್ಬ ಮಾಡೋದಿಲ್ಲ, ದೀಪಾವಳಿಗೆಲ್ಲ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ತಮ್ಮನ ಅಂಗಡಿದು ಪೂಜೆ ಕೂಡ ಇರ್ತಿತ್ತು, ಅದಕ್ಕೆ ಈ ವರ್ಷ ಮಾಡೋ ಹಾಗಿಲ್ಲ ನಮ್ಮ ಮನೇಲಿ. ಅದಕ್ಕೋಸ್ಕರ ಈ ಸರಿ ಡಿಸೈಡ್ ಮಾಡಿದೀವಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು ದೀಪಾವಳಿಗೆ ಅಂತ. ಆವಾಗ ಆ ಕಾರ್ ಪೂಜೆ ಮಾಡಿದ್ರೆ ಆಯ್ತು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ. ಮಕ್ಳಿಗಂತೂ ಸಖತ್ ಖುಷಿ ಹಬ್ಬಗಳಂತ ಅಂದ್ರೆ, ಯಾಕಂದ್ರೆ ರೆಡಿ ಆಗ್ಬೋದು ಮತ್ತೆ ಹೊರಗಡೆ ಕೂಡ ಹೋಗ್ಬೋದು. ಇವತ್ತಂತೂ ಏರ್ ಶೋ ಕೂಡ ಇದ್ದಿದ್ರಿಂದ ಅವರು ಸಖತ್ ಎಕ್ಸೈಟ್ ಆಗಿದ್ರು ಅದನ್ನೆಲ್ಲ ನೋಡ್ಲಿಕ್ಕೆ ಅಂತ. ನಾವು ಕೂಡ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನಮ್ಮನೇಲಿ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಸೇರ್ಕೊಂಡು 2 ಟೀಮೇ ಆಗ್ಬಿಡ್ತಾರೆ. ನಮ್ ಚೋಟು, ನಮ್ಮ ಅಣ್ಣಿ ತಂಗಿ ಎಲ್ಲ ಒಂದ್ ಟೀಮ್ ಆದ್ರೆ ನಮ್ದು ಟೀಮು ಬೇರೆ ಇರುತ್ತೆ. ಅದಕ್ಕೋಸ್ಕರ ಎಲ್ರು ನಮ್ ಟೀಮ್ ಅದು, ನಮ್ ಟೀಮ್ ಇದು ಅಂತ. ನನ್ ತಂಗಿ ಕಾರ್ನ ಭೈರವ ಅಂತ ಕರೀತಾಳೆ, ಅದಕ್ಕೋಸ್ಕರ ನನ್ನ ಅಮ್ಮನು ಕೂಡ ಹೇಳ್ತಾ ಇದ್ದಾಳೆ ನಮ್ದು ಕೂಡ ಲಕ್ಷ್ಮೀ ವೆಂಕಟರಮಣನೇ ನೋಡು ಇಲ್ಲಿ ನಾವು ಹಾಕ್ಸ್ಕೊಂಡಿದೀವಿ ಅಂತ ಹೇಳ್ತಾ ಇದ್ಲು. ಆಮೇಲೆ ನಮ್ಮ ಅಮ್ಮನ್ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದಾಳೆ, ಅದಕ್ಕೆ ನಮ್ಮ ಅಮ್ಮ ಮಾತಾಡಲ್ಲ ನಾನು ಅಂತ ಹೋಗ್ತಾ ಇದ್ರು. ಹೂ ಹಾಕ್ಲಿಕ್ಕೆ ಕಟ್ಲಿಕ್ಕೆ ಅಲ್ಲಿ ಜಾಗ ಏನು ಸಿಕ್ತಿರ್ಲಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ ಹೇಗಪ್ಪ ಹಾಕೋದು ಅಂತ. ಅದ್ರೊಳಗಡೆ ಏನು ಸೈಡ್ ಅಲ್ಲೆಲ್ಲ ಒಂದು ಏನಾದ್ರು ಕೊಟ್ಟಿದ್ರೆ ಕಟ್ಟೋಣ ಅಂತ ನೋಡ್ತಾ ಇದ್ವಿ, ಆದ್ರೆ ಕೊಟ್ಟಿರ್ಲಿಲ್ಲ. ಹೂ ಅಂತೂ ಪ್ರೈಸ್ ಮಾತಾಡಂಗೆ ಇಲ್ಲ, 120, 200. ಅಯ್ಯಪ್ಪ, ಈ ಹಬ್ಬ ಟೈಮಲ್ಲಂತೂ ಹೂವು ಫ್ರೂಟ್ಸ್ ಎಲ್ಲ ಕೊಂಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿರುತ್ತೆ. ಪಾಪುಗಂತೂ ಡೋಲ್ ಅಂದ್ರೆ ಸಖತ್ ಇಷ್ಟ, ಎಲ್ಲೋದ್ರು ಡೋಲ್ ಬಾರಿಸ್ತಾ ಇರ್ತಾನೆ. ಆಲ್ರೆಡಿ ಹೋದ್ ವರ್ಷದೆಲ್ಲ 2 ಡೋಲು ಆಲ್ರೆಡಿ ಮುಗ್ದೋಗಿದೆ, ಅದ್ರದ್ದು ಆಯಸ್ ಮುಗ್ದೋಗ್ಬಿಟ್ಟೈತೆ ಅಂತಾನೆ ಹೇಳ್ಬೋದು ಇವಾಗ. ಯಾಕಂದ್ರೆ ಅದು ಒಡೆದೋಗ್ಬಿಟ್ಟೈತೆ, ಇನ್ನ ಅದ್ರಲ್ಲಿ ಸೌಂಡ್ ಬರಲ್ಲ. ಇನ್ನ ನೆಕ್ಸ್ಟ್ ಇವಾಗಂತೂ ಕೇಳ್ತಾ ಇರ್ತಾನೆ, ಬೇಕು ಕೊಡ್ಸು ಅಂತ. ದಸರಾ ಟೈಮಿಗೆ ಬಂದ್ಬಿಡ್ತಾರೆ ಡೋಲು ಎಲ್ಲ ಮಾರೋರೆಲ್ಲ, ಆವಾಗ ಕೊಡ್ಸಿಲ್ಲ ಇನ್ನ, ಯಾಕಂದ್ರೆ ಕೇಳಿಲ್ಲ ಅವನು ಕೊಡ್ಸು ಅಂತ. ಅವ್ನು ಕೇಳಿದ್ಮೇಲೆ ಕೊಡ್ಸೋಣ ಅಂತ ಸುಮ್ನೆ ಇದೀವಿ. ಯಾವಾಗ್ಲೂ ನಾನೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನಾನ್ ಜಾಸ್ತಿ ಕಾಣಿಸ್ತಿರ್ಲಿಲ್ಲ ಯಾವ ವಿಡಿಯೋಸ್ ಅಲ್ಲೂ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಕಾಣಿಸ್ತಾ ಇದ್ದೀನಿ, ಯಾಕಂದ್ರೆ ನನ್ನ ತಂಗಿ ಫ್ರೀ ಆಗಿದ್ಲು. ನನ್ನ ತಂಗಿ ಇದ್ದಿದ್ರಿಂದ ಅವಳು ನನಗೆ ನೀಟಾಗಿ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಟ್ಟಿದ್ದಾಳೆ. ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ವಿಡಿಯೋ. ನಾನು ಕಾಣಿಸ್ತೀನಲ್ವಾ, ನನಗೂ ಕಾಣಿಸ್ಕೋಬೇಕು ಅಂತ ಇಷ್ಟ ಆಗುತ್ತೆ, ಆದ್ರೆ ಏನ್ ಮಾಡಕ್ಕಾಗುತ್ತೆ, ನಾನೇ ಫೋಟೋಸ್ ವಿಡಿಯೋಸ್ ಎಲ್ಲ ನಾನೇ ಫೋನ್ ಇಟ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಮಾಡ್ಕೊಳಕ್ ಆಗಲ್ಲ.
ಏನಾಗಲ್ಲ ಮಾಡಿ. ಫುಲ್ ತಿನ್ನಲ್ಲ, ಫುಲ್ ತಿನ್ನಲ್ಲ, ಸಾಕು. ನಂಗೆ ನಾನು ಹೇಳಿದೆ. ಆಮೇಲೆ 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 ಬಿಡು, ಆಮೇಲೆ ಬಿಡು. ನನ್ನ ಜೊತೆ ತೊಗೊಳ್ರಿ ಸ್ವೀಟು. ಅಮ್ಮ ಸ್ವೀಟ್ ಬೇಡವಾ? ತೊಗೊಳ್ರೆ. ಗಾಡಿ ಪೂಜೆ ಎಲ್ಲ ಮಾಡಿ ಸ್ವೀಟ್ಸ್ ಎಲ್ಲ ತಗೊಂಬಂದಿದ್ವಿ ಅಲ್ವಾ, ಅದನ್ನ ಕೂಡ ಶೇರ್ ಮಾಡ್ಕೊಂಡು ಎಲ್ಲರೂ ತಿಂದ್ವಿ. ಅದಾದ್ಮೇಲೆ ಗಾಡಿ ಕೂಡ ಸ್ಟಾರ್ಟ್ ಮಾಡ್ಬೇಕಲ್ವಾ, ಮುಂದೆ ಹೋಗ್ಬೇಕು, ಚಕ್ರಕ್ಕೆ ನಿಂಬೆ ಹಣ್ಣು ಎಲ್ಲ ಇಟ್ಬಿಟ್ಟು ಅಂತಾರೆ, ಅದಕ್ಕೋಸ್ಕರ ಅದನ್ನ ಕೂಡ ಮಾಡ್ಕೊಂಡ್ವಿ. ನನ್ ಅಲ್ಲಿಗೆ ಹೋಗ್ಬೇಬಿ. ನಾವು ಚೇಂಜ್ ಮಾಡ್ಕೊಳ್ಳೋಣ, ಹೊಸ ಸಾಂಗ್ ಬರ್ಸೋಣ. ಚಿಕ್ಕ ಮೈ ಲವ್ಲಿ. ಸ್ಕೂಟಿ ಇಲ್ಲ ಅಂತ ನಂಗೆ ಸಖತ್ ಫೀಲ್ ಆಗ್ತಿತ್ತು. ಅಯ್ಯೋ ಅದು ಇದ್ದಿದ್ರೆ ಪೂಜೆ ಮಾಡ್ಬೋದಿತ್ತಲ್ವಾ ಅಂತ. ನೋಡ್ಬೇಕು ಯಾವಾಗಾದ್ರೂ ದೇವಸ್ಥಾನಕ್ಕಾರ ತಗೊಂಬಂದ್ಬಿಟ್ಟು ಅದ್ ಬಂದ್ಮೇಲೆ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ನನ್ನ ತಂಗಿಯವರು ಬುಲೆಟ್ ಅಲ್ಲಿ ಬಂದ್ರು, ನಾವು ನಮ್ ಕಾರಲ್ಲಿ ಮುಂದೆ ಬಂದ್ವಿ. ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬರ್ತಾ ಇದೀವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ಇವತ್ತಿನ ವಿಡಿಯೋದ ಮುಂದಿನ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.